ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಟೊಮಾಟೊ ರೈಸ್ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಟೊಮಾಟೊ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ಮಾಡೋಣ ವಿಧಾನ ಈಸಿಯಾಗಿ ಕುಕ್ಕರಲ್ಲಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಒಂದು ಮಿಕ್ಸಿ ಜಾರ್ಲಿ ಒಂದು ಟೊಮಾಟೊ ಕಟ್ ಮಾಡಿದಾಕಣ, 1 ಟೀ ಸ್ಪೂನ್ ಧನಿಯಾ ಬೀಜ, ಬೆಳ್ಳುಳ್ಳಿ, ಚಕ್ಕೆ, ಲವಂಗೆ, ಶುಂಠಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ. ಇನ್ನೊಂದು ಅರ್ಧ ಟೀ ಸ್ಪೂನು ಸೋಂಪು ಕಾಳು, ಇನ್ನೊಂದು 5 ಪೀಸು ಒಣ ಮೆಣಸಿನ್ಕಾಯಿ ಹಾಕೋಣ. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಬೇಕು, ನೀರೇನು ಹಾಕಬಾರ್ದು. ಎಲ್ಲ ಪೇಸ್ಟ್ ಮಾಡಿಟ್ಟಿದ್ದೀವಿ. ಇನ್ನೊಂದು ಕುಕ್ಕರ್ಲಿ ಆಯಿಲ್ ಬಿಸಿ ಹಾಕಿ 2 ಟೀ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಆಯಿಲ್ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗೆ, ಏಲಕ್ಕಾಯಿ, ಸ್ಟಾರ್ ಅನೀಸ್ ಎಲ್ಲ ಇವೆಲ್ಲ ಒಂದು ಫ್ರೈ ಆಗಿ. ಒಂದು ಈರುಳ್ಳಿ ಕಟ್ ಮಾಡಿದೆ, ಎರಡು ಹಸಿಮೆಣಸಿನ್ಕಾಯಿ ಹಾಕೋಣ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದು ಈ ಟೈಮಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕಿ, ಸ್ವಲ್ಪ ಹಸಿ ಬಟಾಣಿ ಹಾಕಿ, ಇನ್ನು ನಮ್ಮದು ಪೇಸ್ಟ್ ಮಾಡಿಲ್ಲ ಮಿಕ್ಸಿ ಜಾರ್ಲೆಲ್ಲ, ಆ ಪೇಸ್ಟ್ ಹಾಕೋಣ. ಈ ಪೇಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಫ್ರೈ ಹಾಕಬೇಕು. ಈಗ ಅದೆಲ್ಲ ಫ್ರೈ ಆಗಿದ್ದು ಈ ಟೈಮಲ್ಲಿ ಟೊಮಾಟೊ ಕಟ್ ಮಾಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಟೊಮಾಟೊ ಹಾಕಿದ್ಮೇಲೆ ಉಪ್ಪು ಹಾಕಬೇಕು, ಬೇಗ ಟೊಮಾಟೊ ರೆಡಿ ಆಗುತ್ತೆ. ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಒಂದೂವರೆ ಟೀ ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರು. ಟೊಮಾಟೊ ಎಲ್ಲ ರೆಡಿ ಹಾಕಬೇಕು. ಈಗ ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿ ನೋಡಿರಿ, ಎಲ್ಲ ಮಸಾಲೆ ರೆಡಿ ಆಗಿದ್ದು. ಅಕ್ಕಿ ಹಾಕಬೇಕು, ಅಕ್ಕಿ ಹಾಕಿಟ್ಟಿದ್ದೀವಿ. ನಿಮ್ಮದು ಕೈಯಲ್ಲಿ ಯಾವುದು ರೈಸ್ ಅಂದ್ರೆ ಅದು ಹಾಕಬೇಕು. ನಾನು ಸೋನಾ ಮಸೂರಿ ರೈಸ್ ಹಾಕಿದ್ದು. ನಿಮ್ಮದು ಕೈಯಲ್ಲಿ ಜೀರಾ ರೈಸ, ಬಾಸ್ಮತಿ ರೈಸ ಏನಾದರೆ ಹಾಕಿ. ಅಕ್ಕಿ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಒಂದು ಮಿಕ್ಸ್ ಹಾಕೋಣ. ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಿಮ್ಮದು ನೀರು ಹಾಕಬೇಕು, ಬಿಸಿ ನೀರು ಹಾಕಬೇಕು. ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದು, ಅದಕ್ಕೆ ನಾನು 3.5 ಗ್ಲಾಸ್ ಬಿಸಿ ನೀರು ಹಾಕೋಣ. ಬಿಸಿ ನೀರು ಹಾಕಿಟ್ಟಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕೋಣ ಕಟ್ ಮಾಡಿ. ಚೆನ್ನಾಗೆಲ್ಲ ಮಿಕ್ಸ್ ಹಾಕಿ ಉಪ್ಪು ನೋಡಬೇಕು. ಈ ಟೈಮಲ್ಲಿ ಲಿಡ್ ಹಾಕಿ ಒಂದು 2 ವಿಸಿಲಿಗೆ ಹೋಗಬೇಕು. ಲಿಡ್ ಹಾಕಿಟ್ಟಿದ್ದೀವಿ, ಒಂದು 2 ವಿಸಿಲಿಗೆ ಹೋಗಬೇಕು. ಈಗ ವಿಸಿಲೆಲ್ಲ ಹೋಗಿದ್ದು ಕುಕ್ಕರ್ ಓಪನ್ ಆಗಿ ನೋಡಿರಿ, ನಮ್ಮದು ರೈಸ್ ರೆಡಿಯಾಗಿದ್ದು. ಟೊಮಾಟೊ ರೈಸ್ ಒಳ್ಳೆಯ ಟೇಸ್ಟಾಗಿರುತ್ತೆ. ಈ ರೀತಿಲೆಲ್ಲರೂ ಒಂದು ಟ್ರೈ ಮಾಡಬೇಕು. ಒಳ್ಳೆ ಟೇಸ್ಟ್ ಈ ರೈಸು. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲರೂ ಈ ರೀತಿಯಲ್ಲಿ ಟ್ರೈ ಮಾಡಬೇಕು. ಓಕೆ.